ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು 6 ಥರದ ದೋಸೆಗಳನ್ನ ಸುಲಭವಾಗಿ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆ, ಮಸಾಲೆ ದೋಸೆ, ಪಾಲಕ್ ಸೊಪ್ಪಿನ ದೋಸೆ, ನೀರು ದೋಸೆ, ರವೆ ಮಸಾಲ ದೋಸೆ, ಸೌತೆಕಾಯಿ ದೋಸೆ. ಈ ರೀತಿ 6 ಬಗೆಯ ರುಚಿಕರವಾದಂಥ ದೋಸೆ ರೆಸಿಪಿಗಳನ್ನ ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಮಾಡ್ಕೋಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ದಾವಣಗೆರೆ ಬೆಣ್ಣೆ ದೋಸೆನ ತುಂಬ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿ ಮಾಡಿಕೊಂಡ್ರೆ ಗರ್ಗರಿಯಾದ ಬೆಣ್ಣೆ ದೋಸೆ ನಿಮಗೂ ಕೂಡ ರೆಡಿ ಆಗುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಿನಷ್ಟು ರಾ ರೈಸ್ನ ತೊಗೊಳ್ತಾ ಇದ್ದೀನಿ. ನೀವು ಯಾವ ರಾ ರೈಸ್ ಬೇಕಾದರೂ ನೀವು ತೊಗೋಬೋದು. ನಾನಿಲ್ಲಿ ಭಾರತ್ ಅಕ್ಕಿ ಬರುತ್ತಲ್ಲ, ಆ ಭಾರತ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬೋದು. ಅದೇ ಕಪ್ಪಲ್ಲಿ ನಾನೀಗ 1 ಕಪ್ಪಿನಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3 ಕಪ್ಪು ಅಕ್ಕಿಗೆ 1 ಕಪ್ಪಿನಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪಿನಷ್ಟು ಅವಲಕ್ಕಿ, 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಇದಕ್ಕೆ ನೀರನ್ನು ಬೆರೆಸಿ ಒಂದು 3ರಿಂದ 4 ಬಾರಿ ನಾವು ಚೆನ್ನಾಗಿ ತೊಳಿಬೇಕಾಗತ್ತೆ. ಅಕ್ಕಿ ಮತ್ತು ಉದ್ದಿನಬೇಳೆನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ. ನೋಡಿ, ಈ ರೀತಿಯಲ್ಲಿ ನೀರು ತಿಳಿಯಾಗಿ ಕಾಣಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳೆದು ಇದನ್ನು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ. ಈಗ ಮಧ್ಯಾಹ್ನ 1 ಗಂಟೆಗೆ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ಸಂಜೆ 7 ಗಂಟೆ ಆಗಿದೆ. ಬನ್ನಿ ನೋಡೋಣ. ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಈ ನೀರನ್ನು ನಾವು ಸಪರೇಟಾಗಿ ತೆಗಿಬೇಕಾಗತ್ತೆ. ಅದಾದಮೇಲೆ ಈ ಅಕ್ಕಿ ಉದ್ದಿನಬೇಳೆನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ರುಬ್ಬೋದಕ್ಕಿಂತ ಮುಂಚೆ ಮತ್ತೆ 2 ಪದಾರ್ಥಗಳನ್ನ ನಾವು ಇದಕ್ಕೆ ಸೇರಿಸ್ಕೋಬೇಕು. ಈ ರೀತಿ ಅಕ್ಕಿನ ಮಿಕ್ಸಿ ಜಾರ್ಗೆ ಸೇರಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಕೋಬೇಕಾಗತ್ತೆ. ಜೊತೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮೊಸರನ್ನು ಸೇರಿಸೋದ್ರಿಂದ ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆ ಮೇಲ್ಗಡೆ ಭಾಗ ಏನಿದೆ ಫ್ಲಫಿ ಆಗಿ ಬರುತ್ತೆ. ಕೆಳಗಡೆ ಭಾಗ ತವಾ ಮೇಲ್ಗಡೆ ಏನು ಕೂತ್ಕೊಳ್ಳುತ್ತೆ ಅದು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ನಾವು ಇಡ್ಲಿ ಹಿಟ್ಟನ್ನು ರುಬ್ತೀವಲ್ಲ, ಅದಕ್ಕಿಂತ ಇನ್ನೂ ಸಣ್ಣಗಾಗೋ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ಆ ರೀತಿಯಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 10ರಿಂದ 12 ಗಂಟೆಗಳ ಕಾಲ ದೋಸೆ ಬ್ಯಾಟರ್ ರೆಡಿ ಆಗಲಿಕ್ಕೆ ಬಿಡಬೇಕಾಗತ್ತೆ. ಈಗ ನೈಟು 7:30 ಆಗಿದೆ. ನಾನು ಬೆಳಿಗ್ಗೆವರೆಗೂ ಒಂದು ಪ್ಲೇಟ್ನ ಮುಚ್ಚಿ ಬಿಡಬೇಕಾಗತ್ತೆ. ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ. ನೋಡೋಣ ಬನ್ನಿ. ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಇದೆ ಅಂತ. ಇದಕ್ಕೆ ನಾವು ಬೇರೆ ಏನನ್ನು ಸೇರಿಸೋದಕ್ಕೆ ಹೋಗಬಾರ್ದು. ನಾವು ಆಲ್ರೆಡಿ ಉಪ್ಪನ್ನು ಕೂಡ ಸೇರಿಸಿ ರುಬ್ಕೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2ರಿಂದ 3 ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ದೋಸೆನ ಹಾಕಬೇಕಾಗತ್ತೆ. ನಾನು ತವಾನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ನೀರನ್ನು ತಾಕಿಸ್ಕೊಂಡು ಕಂಪ್ಲೀಟಾಗಿ ಆ ನೀರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ದೋಸೆನ ಹಾಕಿದ್ರೆ ದೋಸೆ ಸ್ಟ್ರಕ್ಚರ್ ಅಷ್ಟೇ ಕೆಳಗಡೆ ಭಾಗದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಣ್ಣೆ ಅಥವಾ ಜಿಡ್ಡಿದ್ದಾಗ ದೋಸೆನ ಹಾಕ್ಬಿಟ್ರೆ ಕೆಳಗಡೆ ಚೆನ್ನಾಗಿ ಅಷ್ಟು ಬರಲ್ಲ. ಮಸಾಲೆ ದೋಸೆ ರೀತಿಯಲ್ಲಿ ನಾವು ತವಾ ಫುಲ್ಲು ಈ ದೋಸೆನ ಹಾಕ್ಕೋಬಾರ್ದು. ಸ್ವಲ್ಪ ಈ ರೀತಿಯಲ್ಲಿ ಬೆಳೆದಾದ ನಂತರ ಇದ್ರ ಮೇಲ್ಗಡೆ ಬೆಣ್ಣೆನ ಎಲ್ಲ ಕಡೆನೂ ಸೇರಿಸ್ಕೋಬೇಕಾಗತ್ತೆ. ನೀವು ಬೆಣ್ಣೆ ಬೇಕಿದ್ರೆ ಧಾರಾಳವಾಗಿ ಎಷ್ಟು ಬೇಕಾದ್ರೂ, ಜಾಸ್ತಿ ಬೇಕಾದ್ರೂ ನೀವು ಸೇರಿಸ್ಕೋಬಹುದು. ಈ ರೀತಿ ಬೆಣ್ಣೆನ ಸೇರಿಸಿ ಈ ದೋಸೆನ ಮಾಡಿದ್ರೇನೆ ರುಚಿ ಸಖತ್ತಾಗಿರುತ್ತೆ. ಒಂದು ಸಲ ಈ ಬೆಣ್ಣೆ ದೋಸೆನ ಮನೆಯಲ್ಲಿ ಮಾಡಿ ತಿನ್ಬಿಟ್ರೆ ಪದೇ ಪದೇ ವಾರದಲ್ಲಿ 1ರಿಂದ 2 ಬಾರಿ ಅಂತೂ ಮಾಡ್ತಾನೆ ಇರ್ತೀರ. ಅಷ್ಟು ಸಖತ್ತಾಗಿರುತ್ತೆ. ನೋಡಿ, ಈಗ ಬೆಣ್ಣೆ ಎಲ್ಲ ಕಡೆನೂ ಕೂಡ ಬೆರಿಬೇಕು. ಆ ರೀತಿಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಬೆಣ್ಣೆನ ಸೇರಿಸಿ ಆದಮೇಲೆ ಚೆನ್ನಾಗಿ ಇದು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನೀವು ದೋಸೆನ ಬೇಯಿಸ್ಕೋಬೇಕು. ನೋಡಿ, ಈಗ ಮೇಲ್ಗಡೆ ಎಲ್ಲ ಫ್ಲಫಿಯಾಗಿ ಬಂದಿದೆ. ಈಗ ರೋಸ್ಟ್ ಆಗಬೇಕಂತಂದರೆ ಲೋ ಫ್ಲೇಮ್ನಲ್ಲೇ ಒಂದು 3ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಭಾಗದಲ್ಲಿ. ಅದಾದಮೇಲೆ ಈ ರೀತಿ ತಿರುಗಿಸಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು. ಒಂದು ಅರ್ಧ ನಿಮಿಷ ಬೇಯಿಸಿ ಮತ್ತೆ ಅದನ್ನು ತಿರುಗಿಸಿ ಕ್ರಿಸ್ಪಿ ಬರೋವರೆಗೂ ಮತ್ತೆ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಆಗ ಕೆಳಗಡೆ ಭಾಗ ಕಂಪ್ಲೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಲರ್ಫುಲ್ ಆಗಿರ್ತಕ್ಕಂಥ ದಾವಣಗೆರೆ ಬೆಣ್ಣೆ ದೋಸೆ ಮನೆಯಲ್ಲೇ ರೆಡಿ ಆಗಿದೆ ಅಂತ. ಈ ಕಡೆ ಭಾಗದಲ್ಲಿ ಫ್ಲಫಿ ಆಗಿರುತ್ತೆ, ಕೆಳಗಡೆ ಭಾಗದಲ್ಲಿ ಕ್ರಿಸ್ಪಿ ಆಗಿರುತ್ತೆ. ಈಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದನ್ನು ಜಾಸ್ತಿ ನಾನು ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಲೋ ಫ್ಲೇಮ್ನಲ್ಲೇ ಒಂದು 4ರಿಂದ 5 ನಿಮಿಷಗಳ ಕಾಲ ನೀವು ಬಿಟ್ಬಿಟ್ರೆ ಈ ರೀತಿ ಕ್ರಿಸ್ಪಿ ಆದಂಥ ದೋಸೆನೂ ಕೂಡ ರೆಡಿ ಆಗುತ್ತೆ. ಆರೋಗ್ಯಕರವಾದಂಥ ಹಾಗೆ ತುಂಬ ಗರಿಗರಿಯಾದಂಥ ಪಾಲಕ್ ದೋಸೆನ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ.
ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ನೋಡೋಣ. ನಾನಿಲ್ಲಿ 2 ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡು ಕ್ಲೀನ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 300 ಗ್ರಾಮಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ದೋಸೆ ಜಾಸ್ತಿ ಬೇಕು ಅನ್ನಂಗಿದ್ರೆ ಒಂದು ಅರ್ಧ kg ಬೇಕಿರೋ ರವೆನ ನೀವು ಸೇರಿಸ್ಕೋಬೋದು. ಇದಕ್ಕೆ ನಾನೀಗ 1 ಕಪ್ಪಿನಷ್ಟು ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಬೆರೆಸಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿ ಏನಾದ್ರು ಜಾಸ್ತಿ ಜನ ಇದ್ದಾರೆ ಅಂದರೆ ಪಾಲಕ್ ಸೊಪ್ಪು ಹಾಗೆ ಮತ್ತು ಮೊಸರು ಹಾಗೆ ರವೆನ ನೀವು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೊಂಡ್ರೆ ಸಾಕಾಗತ್ತೆ. ನಾನಿದು ಒಂದು ಇಬ್ಬರಿಗೆ ಆಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ರುಬ್ಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿ ಬೌಲ್ಗೆ ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳನೂ ಮಾಡ್ಕೋಬೇಡಿ, ತುಂಬ ಗಟ್ಟಿನೂ ಕೂಡ ನೀವು ಮಾಡ್ಕೋಬೇಡಿ. ಈ ರೀತಿ ಆರೋಗ್ಯಕರವಾದಂಥ ಪಾಲಕ್ ಸೊಪ್ಪಿನ ದೋಸೆನ ಮಾಡ್ಕೊಂಡ್ರೆ ಲಂಚ್ ಬಾಕ್ಸ್ಗೆ ಮಕ್ಕಳುಗಳಿಗೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ದಿಢೀರಂತ ಮನೆಗೆ ಯಾರಾದರೂ ಗೆಸ್ಟ್ ಬಂತು ಅಂದರೆ 10 ರಿಂದ 15 ನಿಮಿಷದಲ್ಲೇ ಈ ದೋಸೆನ ರೆಡಿ ಮಾಡ್ಕೋಬೋದು. ದೋಸೆ ಹಿಟ್ಟು ಅಷ್ಟೇ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೀವು ಅಂಚು ಮೇಲ್ಗಡೆ ಹಾಕಿದಾಗ ಯಾವ ರೀತಿ ಬೇಕಾದ್ರೂ ಬಳಿಬೋದು, ಅಷ್ಟು ಸಾಫ್ಟ್ ಆಗಿರುತ್ತೆ. ಈಗ ನಾನು ತವನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಈ ರೀತಿ ತಾಗಿಸ್ಕೊಂಡು, ಜಾಸ್ತಿ ಹೀಟಾಗಿದ್ರೆ ಅದನ್ನು ಅವಾಯ್ಡ್ ಮಾಡ್ಕೋಬೋದು. ಈ ರೀತಿ ನೀರನ್ನು ತಾಗಿಸಿ ಆದಮೇಲೆ ನಾವು ದೋಸೆ ಹಿಟ್ಟನ್ನು ತವಾಗೆ ಸೇರಿಸ್ಬೇಕಾಗತ್ತೆ. ಈ ರೀತಿ ಸ್ವಲ್ಪನೇ ಸೇರಿಸ್ಕೊಂಡು ನೀವು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಈ ದೋಸೆನ ಮಾಡ್ಕೊಳ್ಳಿ. ತುಂಬ ನೀವು ದಪ್ಪ ಮಾಡ್ಕೊಂಡ್ರೆ ಸೆಟ್ ದೋಸೆನೂ ಕೂಡ ಆಗುತ್ತೆ, ಅದು ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ನಿಮಗೆ ಗರಿಗರಿಯಾಗಿ ದೋಸೆ ಬರಬೇಕು ಅಂದರೆ ಈ ರೀತಿ ಅಗಲವಾಗಿ ನಾವು ದೋಸೆನ ಅಂಚು ಮೇಲ್ಗಡೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈಗ ಬೇಗನೆ ಇದು ಮೇಲ್ಗಡೆ ಬೆಂದೋಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ನೀವು ಮನೆಯಲ್ಲಿ ಏನಿದೆ ಅದನ್ನು ನೀವು ಸೇರಿಸ್ಕೊಳ್ಳಿ. ಅದಾದಮೇಲೆ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಬಿಟ್ಬಿಡಿ. ಕೆಳಗಡೆ ಭಾಗ ಎಲ್ಲ ಕಂಪ್ಲೀಟಾಗಿ ರೋಸ್ಟ್ ಆಗಿ ನಿಮಗೆ ಗರಿಗರಿಯಾಗಿ ಬರುತ್ತೆ. ಅದಾದಮೇಲೆ ನೀವು ಒಂದು ಬದಿನಲ್ಲಿ ತಿರುಗಿಸಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ನೀಟಾಗೂ ಕೂಡ ಬಿಡುತ್ತೆ. ಕಲರ್ಫುಲ್ ಆಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ. ಈ ರೀತಿ ತಿರುಗಿಸಿ ಒಂದು ಅರ್ಧ ನಿಮಿಷ ಮತ್ತೆ ನೀವು ಆ ಬದಿನಲ್ಲಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಮತ್ತೆ ತಿರುಗಿಸಿ ಈ ರೀತಿಯಲ್ಲಿ ಮತ್ತೆ ಒಂದು 2 ರಿಂದ 3 ನಿಮಿಷ ಬಿಟ್ಬಿಡಿ. ಗರಿಗರಿಯಾದಂಥ ದೋಸೆ ರೆಡಿ ಆಗುತ್ತೆ. ನೀವು ಒಂದೇ ಸಲ ಬೇಯಿಸಿದ್ರೆ ಗರಿಗರಿಯಾಗಿ ಬರಲ್ಲ. ಈ ರೀತಿ ಒಂದು ಅರ್ಧ ನಿಮಿಷ ತಿರುಗಿಸಿ ಅದಾದಮೇಲೆ ಮತ್ತೆ ಉಲ್ಟಾ ಮಾಡಿ ಒಂದು 2 ರಿಂದ 3 ನಿಮಿಷ ಮಾಡಿಕೊಂಡ್ರೆ ಇದೇ ರೀತಿ ಕಲರ್ಫುಲ್ ಆಗಿರ್ತಕ್ಕಂಥ ಪಾಲಕ್ ಸೊಪ್ಪಿನ ದೋಸೆ ಮನೆಯಲ್ಲಿ ನಿಮಗೂ ಕೂಡ ರೆಡಿ ಆಗುತ್ತೆ. 3ನೇ ದೋಸೆಯ ರೆಸಿಪಿ ನೀರು ದೋಸೆನ ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೋಬೋದು. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಿನಷ್ಟು ರಾ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರಾ ರೈಸ್ ಬೇಕಿದ್ರೂ ತೊಗೋಬೋದು. ಇದನ್ನು ಚೆನ್ನಾಗಿ ನಾವು ಒಂದು 3 ರಿಂದ 4 ಬಾರಿ ತೊಳಿಬೇಕಾಗತ್ತೆ. ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದು ಇದನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ನಾವು ನೆನೆಯಲಿಕ್ಕೆ ಬಿಡಬೇಕು. ನಾವು ಎಷ್ಟು ಚೆನ್ನಾಗಿ ನೆನೆಸ್ತೀವಿ ಅಷ್ಟು ಚೆನ್ನಾಗಿ ನೀರು ದೋಸೆ ಬರುತ್ತೆ. ಈಗ ಒಂದು 5 ರಿಂದ 6 ಗಂಟೆ ಬಿಟ್ಕೊಳ್ಳೋಣ. ಈಗ ಒಂದು 6 ಗಂಟೆ ಆದ ನಂತರ ತೆಗೆದ್ರೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡ್ಬೋದು. ಈಗ ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಈ ಅಕ್ಕಿನ ಸೇರಿಸ್ಕೋಣ. ಈ ರೀತಿ ಅಕ್ಕಿನ ಸೇರಿಸ್ಕೊಂಡು ನೀವು ಬರೀ ಅಕ್ಕಿನಲ್ಲೇ ನೀರು ದೋಸೆನ ಮಾಡ್ಕೋಬೋದು. ಬೇಕಿದ್ರೆ ಸ್ವಲ್ಪ ತೆಂಗಿನ ತುರಿನೂ ಕೂಡ ಸೇರಿಸ್ಕೋಬೋದು. ಬೇಡ ಅನ್ನೋರು ನೀವು ಬರೀ ಅಕ್ಕಿನಲ್ಲೇ ನೀರು ದೋಸೆನ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ತೆಂಗಿನ ತುರಿನ ಸೇರಿಸೋದ್ರಿಂದ ನಿಮಗೆ ಟೇಸ್ಟು ಕೂಡ ತುಂಬ ಸಖತ್ತಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು, ಸ್ವಲ್ಪನೂ ಕೂಡ ತರ್ತರಿರಬಾರ್ದು, ಆ ರೀತಿಯಲ್ಲಿ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪನೂ ಕೂಡ ತರ್ತರಿರಬಾರ್ದು ನೀರು ದೋಸೆಗೆ. ಫುಲ್ಲು ಮುಟ್ಟಿದ್ರೆ ಪೌಡ್ರ್ ರೀತಿ ಇರಬೇಕು. ಪೌಡ್ರ್ ಎಷ್ಟು ಸ್ಮೂತಾಗಿರುತ್ತೆ ಅದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಈಗ ನಾನು ಮಿಕ್ಕಿರ್ತಕ್ಕಂಥ ಅಕ್ಕಿನೂ ಕೂಡ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾನು 3 ಕಪ್ಪಿನಷ್ಟು ರೈಸನ್ನು ತೊಗೊಂಡಿದ್ದೆ, ಅಂದರೆ ಅರ್ಧ kg ಅಷ್ಟು ರೈಸನ್ನು ತೊಗೊಂಡಿದ್ದೆ. ಅದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಹದದಲ್ಲೇ ನೀವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ತಿರುಗಿಸಿದಾಗ ಆ ಸೌಟ್ ಮೇಲ್ಗಡೆ ಅದರದ್ದೆಲ್ಲ ಅಂಟ್ಕೋಬೇಕು. ಆ ನೀರೇನಿದೆ ನೀರು ಸೌಟ್ ಮೇಲ್ಗಡೆ ನಿಲ್ಲಬೇಕು. ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕಾಣಬೇಕು ಸೌಟ್ ಮೇಲ್ಗಡೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅಥವಾ ನೀವು ಅರ್ಧ kg ಅಕ್ಕಿ ತೊಗೊಂಡಿದ್ದೀರ ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಅದಾದಮೇಲೆ ಸ್ಟವ್ ಮೇಲ್ಗಡೆ ನಾನು ತವನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ನೀರನ್ನು ಬೆರೆಸಿ
ಒರೆಸ್ಕೋಬೇಕು. ಅದಾದಮೇಲೆ ನೀರು ದೋಸೆನ ನಾವು ತವ ಮೇಲ್ಗಡೆ ಸೇರಿಸ್ಬೇಕಾಗತ್ತೆ. ಈ ರೀತಿ ನೀರನ್ನು ಹಾಕೋದ್ರಿಂದ ಜಾಸ್ತಿ ಹೀಟ್ ಆಗಿದ್ರೂ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ನೀವು ದೋಸೆನ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಲೆಡ್ಡನ್ನು ಕ್ಲೋಸ್ ಮಾಡಿ ನೀರು ದೋಸೆನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನೀರು ದೋಸೆ ಎದ್ದೇಳುತ್ತೆ. ನೋಡ್ಬೋದು, ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಇದೇ ರೀತಿ ನೀರು ದೋಸೆ ನಿಮಗೂ ಕೂಡ ಮನೆಯಲ್ಲಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ನೀರು ದೋಸೆ ರೆಡಿಯಾಗಿದೆ ಅಂತ ನೋಡ್ಬೋದು. ನಾನು ಮೊದಲಿಗೆ ಸ್ವಲ್ಪ ನೀರನ್ನು ಬೆರೆಸಿ ನಾನು ಯಾವುದೇ ರೀತಿ ಎಣ್ಣೆನ ಸವರ್ದೇ ದೋಸೆ ಹಾಕೋದನ್ನ ತೋರಿಸ್ದೆ. ನೀವು ಬೇಕಿದ್ರೆ ಈ ರೀತಿ ಎಣ್ಣೆನ ಸವರ್ಕೊಂಡು ಬೇಕಿದ್ರೆ ನೀವು ನೀರು ದೋಸೆನ ಹಾಕ್ಕೋಬೋದು. ನಾನು ಎಣ್ಣೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕಿದ್ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನು ಇಲ್ಲಿ ದೊಡ್ಡ ತವ ತೊಗೊಂಡಿದ್ದೀನಿ. ನೀವು ಚಿಕ್ಕ ತವ ಇದೆ ಅಂದರೆ ಅದರಲ್ಲೇ ನೀವು ಮಾಡ್ಕೊಳ್ಳಿ. ನಾನು ದೊಡ್ಡ ತವನ ತೊಗೊಂಡಿರೋದ್ರಿಂದ ಆ ತವ ಫುಲ್ ಏನಿದೆ ಅಷ್ಟು ನೀರು ದೋಸೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ನಿಮಿಷ ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸುಲಭವಾಗಿ ನೀರು ದೋಸೆ ರೆಡಿ ಆಗುತ್ತೆ. ನೋಡೋದ್ರಲ್ಲಿ ವೀಕ್ಷಕರೇ, ನಾನು 2 ರೀತಿಯಲ್ಲಿ ದೋಸೆನ ಹಾಕಿ ತೋರಿಸಿದ್ದೀನಿ. ಇದೇ ಥರ ದೋಸೆ ನಿಮಗೂ ಕೂಡ ಬರುತ್ತೆ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. 4ನೇ ದೋಸೆಯ ರೆಸಿಪಿ ಮಸಾಲೆ ದೋಸೆನೂ ಕೂಡ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದೇ ಥರ ಗರಿ ಆದಂಥ ಮಸಾಲೆ ದೋಸೆ ನಿಮಗೂ ಕೂಡ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು, ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು 3 ಕಪ್ಪಿನಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ದೋಸೆ ಅಕ್ಕಿ ಇಲ್ಲ ಅಂತಂದರೆ ರೇಷನ್ ಅಕ್ಕಿ ಇತ್ತು ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಅದೇ ಅಳತೆನಲ್ಲಿ 1 ಕಪ್ಪಿನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ನಲ್ಲಿ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಬ್ಯಾಡಗೆ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥಗಳು ನಿಮಗೆ ದೋಸೆ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ಚೆನ್ನಾಗಿ ನೀರನ್ನು ಬೆರೆಸಿ ಒಂದು 4-5 ಬಾರಿ ನೀವು ಚೆನ್ನಾಗಿ ತೊಳಿಬೇಕಾಗತ್ತೆ. ಏಕೆಂದರೆ ಅಕ್ಕಿನಲ್ಲಿ ಪೌಡರ್ ಜಾಸ್ತಿ ಇರುತ್ತೆ, ಎಲ್ಲ ಬೇಳೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಸ್ವಲ್ಪನೂ ಕೂಡ ಪೌಡ್ರ್ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಈಗ ನೋಡ್ಬೋದು ಎಷ್ಟು ಸಖತ್ತಾಗಿ ಕ್ಲೀನ್ ಆಗಿದೆ ಅಂತ. ಈಗ ಇದನ್ನು ನಾವು ಒಂದು 5-6 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ. ಈಗ ನೈಟು 7 ಗಂಟೆ, ನಾನು ಮಧ್ಯಾಹ್ನ 1 ಗಂಟೆನಲ್ಲಿ ಚೆನ್ನಾಗಿ ನೆನೆಸಿದ್ದೆ. ಇವಾಗ ನಾವು ಇದನ್ನು ನೀರನ್ನು ತೆಗೆದು ರುಬ್ಕೋಣ. ಮೆಣಸಿಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ. ಈ ರೀತಿ ಮೆಣಸಿಕಾಯಿನ ಸೇರಿಸೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದರೆ, ನಿಮಗೆ ದೋಸೆ ಹಿಟ್ಟು ತುಂಬ ಜಾಸ್ತಿ ಹುಳಿ ಬರೋಲ್ಲ. ಕೆಲವ್ರಿಗೆ ಏನಂತಂದರೆ ಬೇಗನೆ ರುಬ್ಬಿಟ್ರು ಅಂತಂದರೆ ನಿಮಗೆ ದೋಸೆ ಎಲ್ಲ ಹುಳಿ ಅನಿಸುತ್ತೆ. ಈ ಮೆಣಸಿಕಾಯಿನ ಸೇರಿಸೋದ್ರಿಂದ ನಿಮಗೆ ಹುಳಿ ಜಾಸ್ತಿ ಬರೋದಿಲ್ಲ, ಸಖತ್ತಾಗಂತೂ ಇರುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಮೆಣಸಿಕಾಯಿ ಜೊತೆನಲ್ಲೇ ಇದನ್ನು ಸೇರಿಸಿ ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ. ನೀರನ್ನು ಅಷ್ಟೇ ನಾವು ದೋಸೆಗೆ ಹಾಗೆ ಇಡ್ಲಿಗೆ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ನಿಮಗೆ ತೀರಾ ತೆಳ್ಳೆ ಆಗ್ಬಿಟ್ರೆ ಹಿಟ್ಟು ನಿಮ್ಗೆ ಅಷ್ಟು ಚೆನ್ನಾಗಿ ದೋಸೆ ಬರೋಲ್ಲ. ನೋಡಿ, ಈ ಅದಕ್ಕೇ ನೀವು ರುಬ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ದೋಸೆಗೆ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೋಬೇಕು. ನೀವು ಇಡ್ಲಿಗೆ ರುಬ್ಬೋದಾದರೆ ಮೀಡಿಯಮ್ ರವೆ ಅದಕ್ಕೆ ನೀವು ರುಬ್ಕೋಬೇಕಾಗತ್ತೆ. ಈಗ ನಾನು ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾವು ಇದರಲ್ಲಿ ಮೆಣಸಿಕಾಯಿ ಬೇರೆ ಪದಾರ್ಥಗಳನ್ನ ಹಾಕಿ ಸಪ್ರೇಟಾಗಿ ನಾವು 3 ಸಲ ರುಬ್ಬಿರೋದ್ರಿಂದ ಚೆನ್ನಾಗಿ ಅದು ಬೆರಿಬೇಕು ಹಿಟ್ಟು. ಹಾಗಾಗಿ ಈ ರೀತಿ 3 ಸಲ ರುಬ್ಕೊಂಡ್ರೆ ನೋಡ್ಬೋದು ಎಷ್ಟು ಸಖತ್ತಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ. ಸ್ವಲ್ಪನೂ ಕೂಡ ತರ್ತರಿ ಇಲ್ಲ. ಈ ರೀತಿಯಲ್ಲೇ ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಕಂಪ್ಲೀಟ್ ಒಂದು ರಾತ್ರಿ ಬಿಟ್ಬಿಡ್ಬೇಕಾಗತ್ತೆ. ಈಗ ಬೆಳಿಗ್ಗೆ 8 ಗಂಟೆವರೆಗೂ ಬಿಡ್ತಾ ಇದ್ದೀನಿ. ನೋಡಿ, ಈಗ ಬೆಳಗ್ಗೆ 8 ಗಂಟೆ, ನಾನು ನೈಟ್ 7 ಗಂಟೆಗೆ ರುಬ್ಬಿದ್ದೆ. ಎಷ್ಟು ಸಖತ್ತಾಗಿ ಹಿಟ್ಟು ರೆಡಿಯಾಗಿದೆ, ಎಷ್ಟು ಸಖತ್ತಾಗಿ ಉಬ್ಬಿದೆ ಅಂತಲೂ ಕೂಡ ನೀವು ನೋಡ್ಬೋದು. ಇದೇ ಥರ ನಿಮಗೂ ಕೂಡ ಬರುತ್ತೆ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಈ ರೀತಿ ತಿರುಗಿಸ್ಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಸ್ಪೀಡಾಗಿ ತಿರುಗಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ನಿಧಾನವಾಗಿ ನಾವು 1 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿರ್ತಕ್ಕಂಥ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ. ದೋಸೆ ಕಲರ್ಫುಲ್ಲಾಗಿ ರೆಡ್ಡಾಗಿ ಬರಬೇಕು, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕೆಲವೊಂದು ಸೀಕ್ರೆಟ್ ಇದೆ, ಬನ್ನಿ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚಿರೋಟಿ ರವೆನ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಕ್ಕರೆನ ಪುಡಿ ಮಾಡಿಕೊಂಡು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಬೆರೆಸಿ ಒಂದು 10 ನಿಮಿಷ ಈ ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಟರೆ ಸಾಕಾಗತ್ತೆ. ನಾವು ರವೆನ ಸೇರಿಸ್ಕೊಂಡಿರೋದ್ರಿಂದ ರವೆ ಕ್ರಿಸ್ಪಿನೆಸ್ನ ಜಾಸ್ತಿ ಕೊಡುತ್ತೆ,
ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ನಿಮಗೆ ಕೆಳಗಡೆ ಬರ್ತಕ್ಕಂಥ ರೆಡ್ ಕಲರ್ ಏನಿದೆ ಅದು ಸಕ್ಕರೆಯಿಂದನೇ ಬರ್ತಕ್ಕಂಥದ್ದು. ಅಕ್ಕಿ ಹಿಟ್ಟಿನ ಸೇರಿಸಿರೋದು ಏನಕ್ಕೆ ಅಂತ ಅಂದರೆ ಆ ದೋಸೆ ಹುಳಿ ಎಲ್ಲ ಬಂದಿರುತ್ತಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ನೋಡಿ ದೋಸೆ ಎಷ್ಟು ಸಖತ್ತಾಗಿ ದೋಸೆ ಹಿಟ್ಟು ರೆಡಿ ಆಯಿತು ಅಂತ. ಆ ಹುಳಿನೆಸ್ನೆಲ್ಲ ಅದು ಕಂಟ್ರೋಲ್ ಮಾಡುತ್ತೆ, ತುಂಬ ಸಖತ್ತಾಗಿ ಹಿಟ್ಟು ಬರುತ್ತೆ. ನಿಮಗೆ ದೋಸೆ ಹಾಕ್ತಾಗಲೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಈ ರೀತಿ ಸ್ವಲ್ಪ ನೀರನ್ನು ಹಾಕೋಬೇಕು, ಏಕೆಂದರೆ ಒಂದೇ ಸಲ ತವ ಕಾದಿರುತ್ತೆ, ಅದ್ರ ಮೇಲೆ ದೋಸೆನ ಹಾಕೋಕೆ ಹೋಗಬಾರ್ದು. ಈ ರೀತಿ ನೀರನ್ನು ಹಾಕೊಂಡು ಒಂದು ಬಟ್ಟೆನಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಡು ಅದಾದ ನಂತರ ನೀವು ದೋಸೆನ ಬಳಿತಾ ಬನ್ನಿ. ನೀವು ಯಾವ ರೀತಿ ಬಳಿದ್ರೂ ದೋಸೆ ಬರುತ್ತೆ. ನಾನು ತೋರಿಸಿರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ಇದೇ ಥರ ದೋಸೆ ನಿಮಗೂ ರೆಡಿ ಆಗುತ್ತೆ. ಈಗ ತುಪ್ಪದಲ್ಲಿ ನಾವು ದೋಸೆನ ಸ್ನಾನನೇ ಮಾಡಿಸ್ಬಿಡ್ಬೇಕು. ಮಸಾಲೆ ದೋಸೆ ಅಂತ ಅಂದರೆ ತುಪ್ಪ ಇದ್ರೇ ಅದು ಮಸಾಲೆ ದೋಸೆ, ಏಕೆಂದರೆ ತುಪ್ಪನ ನೀವು ಎಷ್ಟು ಚೆನ್ನಾಗಿ ಹಾಕ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ. ಈಗ ನಾನು ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇವಾಗ ನಾನು ಮಸಾಲೆ ದೋಸೆ ಚಟ್ನಿ ಪೌಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಂಪು ಚಟ್ನಿನ ಸೇರಿಸಿಲ್ಲ. ಕೆಂಪು ಚಟ್ನಿನೂ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಹಾಗೇನೆ ಮಸಾಲೆ ದೋಸೆಗೆ ಬಳಸ್ತಕ್ಕಂಥ ಚಟ್ನಿ ಪುಡಿ, ಆಲೂಗೆಡ್ಡೆ ಪಲ್ಯ ಹಾಗೆ ತೆಂಗಿನಕಾಯಿ ಚಟ್ನಿಯನ್ನು ಕೂಡ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಎಂಡ್ ಸ್ಕ್ರೀನಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಹಾಗೆ ತುಂಬ ಸುಲಭವೂ ಕೂಡ ಮಸಾಲೆ ದೋಸೆನ ಮಾಡ್ಕೋಬೋದು. ಈಗ 5ನೇ ರೆಸಿಪಿ ಸೌತೆಕಾಯಿ ದೋಸೆನ ಮನೆಯಲ್ಲೇ ತುಂಬ ಮೃದುವಾಗಿ, ನೀರು ದೋಸೆಗಿಂತನೂ ಕೂಡ ತುಂಬ ಸಖತ್ತಾಗಿರುತ್ತೆ. ಈ ರೀತಿ ಮೃದುವಾಗಿ ನೀರು ದೋಸೆಗಿಂತನೂ ರುಚಿಯಾಗಿರ್ತಕ್ಕಂಥ ಸೌತೆಕಾಯಿ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 1 ಕಪ್ಪಷ್ಟು ಹತ್ತತ್ರ 200 ಗ್ರಾಮಷ್ಟು ಮೀಡಿಯಮ್ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಚಿರೋಟಿ ರವೆ ಬೇಕಾದರೂ ತೊಗೋಬೋದು, ಈ ರೀತಿ ಮೀಡಿಯಮ್ ರವೆ ಬೇಕಾದರೂ ತೊಗೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ, ಅಂದರೆ ರವೆ ಮುಳುಗುವಷ್ಟು ನೀರನ್ನು ಬೆರೆಸಿ ಒಂದು 1/4 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ನೆಂದಿದೆ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಈ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಜೊತೆಯಲ್ಲೇ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು 50 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿನ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಸಿಪ್ಪೆನ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸಸ್ಗಳ ಕಟ್ ಮಾಡಿ ಬೇಕಾದರೆ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಬೆರೆಸಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಲ್ಲಿ ರುಬ್ಕೊಳ್ಳಿ. ನೀವು ಜಾಸ್ತಿ ಇದನ್ನು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೇ ನಾನೀಗ 1 ಕಪ್ಪಿನಷ್ಟು ಸಬ್ಬಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಇದಿಷ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಪ್ಲೈನ್ ದೋಸೆ ಬೇಕು ಅಂತ ಅಂದರೆ ರುಬ್ಬಿರ್ತಕ್ಕಂಥ ದೋಸೆ ಬ್ಯಾಟರ್ ಏನಿದೆ, ದೋಸೆನ ರುಬ್ಕೊಂಡ್ವಲ್ಲ ಅದರಲ್ಲೇ ನೀವು ಮಾಡ್ಬೋದು. ಸಬ್ಸಿಗೆ ಸೊಪ್ಪು, ಕ್ಯಾರೆಟು ಇದನ್ನೆಲ್ಲ ನೀವು ಸ್ಕಿಪ್ ಮಾಡ್ಬೋದು. ಈ ರೀತಿ ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ಇದನ್ನೆಲ್ಲ ಸೇರಿಸ್ಕೊಂಡ್ರೆ ನಿಮ್ಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೆ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನೀವು ಹಸಿಮೆಣ್ಸಿಕಾಯನ್ನು ಕೂಡ ಸಣ್ಣದಾಗಿ ಹಚ್ಚಿ ಸೇರಿಸ್ಕೋಬೋದು. ಈಗ ನೋಡಿ ತವನ ಮೀಡಿಯಮ್ ಹೀಟಲ್ಲಿ ಇಟ್ಕೊಳ್ಳಿ, ತುಂಬ ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಕಡಿಮೆ ಊರಿನಲ್ಲೇ ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಊರಿಟ್ರೆ ಇದು ಹಡಿನಲ್ಲಿ ಕಪ್ ಬಂದುಬಿಡುತ್ತೆ ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ. ನೀವು ಮೀಡಿಯಮ್ ಅಂದರೆ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ಸೌತೆಕಾಯಿ ದೋಸೆ ಬರುತ್ತೆ. ನೋಡಿ ಈ ರೀತಿ ದೋಸೆನ ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳಿತ್ತು ಅಂತಂದರೆ ಮಕ್ಕಳನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಚಟ್ನಿನೂ ಬೇಕಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ನೀವು ಕೆಂಪು ಚಟ್ನಿ, ಗ್ರೀನ್ ಚಟ್ನಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಈ ದೋಸೆನೇ ನಿಮಗೆ ತುಂಬ ರುಚಿಯಾಗಿರುತ್ತೆ. ಈಗ ಕೊನೆಯ 6ನೇ ರೆಸಿಪಿ ರವೆ ಮಸಾಲ ದೋಸೆ. ಗರಿಗರಿಯಾಗಿರುತ್ತೆ, ಮಸಾಲೆ ದೋಸೆಗಿಂತನೂ ತುಂಬ ರುಚಿಯಾಗಿರುತ್ತೆ. ಬನ್ನಿ ಈ ರೀತಿ ಗರಿಗರಿಯಾಗಿರತಕ್ಕಂಥ ರವೆ ಮಸಾಲ ದೋಸೆನ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು, ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಿನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಿನಷ್ಟು ಮೊಸರನ್ನು ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು, 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗುತ್ತೆ, ಸ್ವಲ್ಪ ಅಡುಗೆ ಸೋಡಾನು ಕೂಡ ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಮಿಕ್ಸಿ ಜಾರ್ಗೆ ನಾವೀಗ ರವೆನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಆದಷ್ಟು ಈ ರೀತಿ ಸಣ್ಣ ರವೆ ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇದಕ್ಕೇ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು
ಸೇರಿಸ್ಕೊಂಡು ಇದು ಚೆನ್ನಾಗಿ ನಾವು ಸಾಫ್ಟ್ ಆಗೋ ರೀತಿಯಲ್ಲಿ ಪುಡಿ ಮಾಡ್ಕೋಬೇಕು. ಪೌಡ್ರ್ ನೋಡಿ ಸ್ವಲ್ಪನೂ ಕೂಡ ತರತರಿ ಇರಬಾರ್ದು. ಆ ರೀತಿಯಲ್ಲಿ ಈ ರವೆ ಜೊತೆಯಲ್ಲಿ ಕಡಲೆ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ನಾವು ರುಬ್ಕೋಬೇಕಾಗತ್ತೆ, ಪುಡಿ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸೋದಕ್ಕೆ ಹೋಗಬಾರ್ದು. ಈಗ ಒಂದು ಬೌಲ್ಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪು ಮೊಸರನ್ನು ತೊಗೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ದೋಸೆ ಹಿಟ್ಟು ಏನಿದೆ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಇದು ಗಟ್ಟಿನೇ ಇರಬೇಕು. ಈ ಮಸಾಲೆ ದೋಸೆಗೆ ಯಾವ ರೀತಿ ನಾವು ಗಟ್ಟಿ ಕಲಿಸ್ಕೊಳ್ತೀವಿ ಅದೇ ವಿಧಾನದಲ್ಲಿ ಇದನ್ನು ಅಷ್ಟೇ ನೀವು ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ 1 ಚಿಟಿಕೆಯಷ್ಟು ಸೋಡಾನ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸೋಡಾ ಸೇರಿಸೋದನ್ನು ತೋರಿಸಿಲ್ಲ. ನೋಡಿ ಈ ರೀತಿಯಲ್ಲಿ ಕಲಸಿ ಒಂದು 10 ನಿಮಿಷ ಸಪ್ರೇಟಾಗಿ ಬಿಟ್ಬಿಡ್ಬೇಕಾಗತ್ತೆ. ಅದಾದಮೇಲೆ ಒಂದು ತವಾನ ನಾನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ನೀರನ್ನು ನಾವು ತಾಕಿಸ್ಕೋಬೇಕು. ಏಕೆಂದರೆ ತವ ಚೆನ್ನಾಗಿ ಕಾದ್ಬಿಟ್ಟಿದ್ರೆ ನಿಮಗೆ ತವಾಗೆ ಬಿಟ್ಟ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ಈ ರೀತಿಯಲ್ಲಿ ದೋಸೆ ನೀಟಾಗಿ ಬೆಳಿಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಒರೆಸಾದ ನಂತರ ಈ ರೀತಿ ದೋಸೆನ ಹಾಕಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ದೋಸೆ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಬೆಣ್ಣೆನ ನಾನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಬೇಕಾದರೂ ಸೇರಿಸ್ಕೋಬೋದು ಅಥವಾ ಎಣ್ಣೆ ಬೇಕಾದ್ರೂ ಸ್ವಲ್ಪ ಸೇರಿಸ್ಕೋಬೋದು. ಈ ರೀತಿ ಸೇರಿಸಿ ಆದ ನಂತರ ನಾನಿಲ್ಲಿ ಮಸಾಲೆ ದೋಸೆಗೆ ಚಟ್ನಿನ ಮಾಡ್ಕೊಂಡಿಲ್ಲ, ಚಟ್ನಿ ಪುಡಿನ ಮಾಡ್ಕೊಂಡಿದ್ದೆ. ಆ ಚಟ್ನಿ ಪುಡಿನ ಈಗ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅನ್ನೋದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಮಸಾಲೆ ದೋಸೆ ಚಟ್ನಿ ಪುಡಿ ಮಾಡೋದನ್ನು ನೋಡ್ಕೋಬೋದು. ನೋಡಿ ಈಗ ಪರ್ಫೆಕ್ಟಾಗಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿರ್ತಕ್ಕಂಥ ಮಸಾಲ ರವೆ ದೋಸೆ ರೆಡಿ ಆಗಿದೆ ಅಂತ. ಇದೇ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಅಷ್ಟೇ ಇದೇ ವಿಧಾನದಲ್ಲಿ ಮಸಾಲೆ ದೋಸೆ ರೆಡಿ ಆಗುತ್ತೆ. ನಾನು ತೋರಿಸಿರ್ತಕ್ಕಂಥ 6 ಥರದ ದೋಸೆ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.